ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ ಹೃದಯ ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ನಾನು ಹಿಂದಿನ ತರಗತಿಯಲ್ಲಿ ರಕ್ತ ಪರಿಚಲನಾ ಸಂಸ್ಥೆಯಲ್ಲಿ ಬರುವಂತಹ ರಕ್ತದ ಬಗ್ಗೆ ಏನು ಮಾಡಿದ್ದೀನಿ ಒಂದು ತರಗತಿಯನ್ನು ಮಾಡಿದ್ದೀನಿ. ಅದರದ್ದು ಕಂಟಿನ್ಯೂಟಿಯಾಗಿ ಈ ತರಗತಿಯನ್ನು ಮಾಡ್ತಾಯಿದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದೀರೋ ಅವರಿಗೆ ಒಂದು ವಿಡಿಯೋ ಹೆಲ್ಪ್ ಆಗ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಹೃದಯದ ಆಕಾರ ಯಾವುದಂದರೆ ಅದು ಶಂಕುವಿನ ಆಕಾರವನ್ನು ಇದು ಹೊಂದಿದೆ. ಇದರ ಗಾತ್ರ ಎಷ್ಟಿರ್ತದೆ ಪ್ರತಿಯೊಬ್ಬ ಮನುಷ್ಯನ ಎಡಗೈ ಎಷ್ಟಿರ್ತೈತೆ ಅವನು ಎಡಗೈ ಮುಷ್ಟಿಯಷ್ಟು ಇರ್ತೈತೆ. ಹಾಗಾದರೆ ಭಾರ ಎಷ್ಟಿರ್ತೈತೆ? ಭಾರ 300 ಗ್ರಾಮ್ ಇರ್ತೈತೆ. ಗಾತ್ರ ಕೇಳಿದರೆ ಎಡಗೈ ಮುಷ್ಟಿಯಷ್ಟು, ಭಾರ ಕೇಳಿದರೆ 300 ಗ್ರಾಮ್. ಹಾಗಾದರೆ ಯಾವ ಪೊರೆಯಿಂದ ಇದು ಆವೃತವಾಗಿದೆ ಅಂದರೆ ಪೆರಿಕಾರ್ಡಿಯಂ ಎಂಬ ಪೊರೆಯಿಂದ ಏನು ಮಾಡಿದೆ ಹೃದಯ ಆವೃತವಾಗಿದೆ. ಇದರಲ್ಲಿ ಪೆರಿಕಾರ್ಡಿಯಂ ಎಂಬ ಹೊರ ಆವರಣವನ್ನು ಹೊಂದಿದೆ. ಏನು ಮಾಡಿದೆ? ಪೆರಿಕಾರ್ಡಿಯಂ ಎಂಬ ಹೊರ ಆವರಣವನ್ನು ಹೊಂದಿದೆ. ಹಾಗೂ ವಿಸರಲ್ ಪೆರಿಕಾರ್ಡಿಯಂ ಎಂಬ ಒಳ ಆವರಣ ಕೂಡ ಹೊಂದಿದೆ. ಪೆರಿಕಾರ್ಡಿಯಂ ಎಂಬುದು ಹೊರ ಆವರಣ, ಅದು ಒಳ ಆವರಣ ಕೇಳಿದರೆ ವಿಸರಲ್ ಪೆರಿಕಾರ್ಡಿಯಂ ಎಂಬ ಒಳ ಆವರಣವನ್ನು ಹೊಂದಿದೆ. ಮಧ್ಯದಲ್ಲಿ ಏನಿದೆ ಹಾಗಾದರೆ ಅಂದರೆ ಪೆರಿಕಾರ್ಡಿಯಲ್ ಎಂಬ ದ್ರವವಿದೆ. ಮಧ್ಯದಲ್ಲಿ ಪೆರಿಕಾರ್ಡಿಯಲ್ ಎಂಬ ದ್ರವವನ್ನು ಈ ಹೃದಯ ಹೊಂದಿದೆ. ಸೆಪ್ಟಮ್ ಎಂಬ ಸ್ನಾಯು ಭಿತ್ತಿಯು ಹೃದಯವನ್ನು ಎಡ ಮತ್ತು ಬಲ ಭಾಗಗಳಾಗಿ ಏನು ಮಾಡ್ತದೆ ವಿಂಗಡಣೆ ಮಾಡ್ತೈತೆ. ಮನುಷ್ಯನ ಹೃದಯವನ್ನು ಎಡ ಮತ್ತು ಬಲ ಭಾಗಗಳಿಗೆ ವಿಂಗಡಣೆ ಮಾಡುವಂತಹ ಸ್ನಾಯು ಯಾವುದಂದರೆ ಅದು ಸೆಪ್ಟಮ್. ಇದು ಕೇಳ್ತಾರೆ ಎಕ್ಸಾಮಲ್ಲಿ ನೆನ್ಪಿಟ್ಕೊಳ್ಬೇಕು. ಹೃದಯದ ಎಡಭಾಗವು ಮಧ್ಯದಲ್ಲಿ ಏನು ಹೊಂದಿದೆ? ದ್ವಿದಳ ಕವಟವನ್ನು ಹೊಂದಿದೆ. ಹೃದಯದ ಎಡಭಾಗ ಮಧ್ಯದಲ್ಲಿ ಏನಾಗಿದೆ? ದ್ವಿದಳ ಕವಟವನ್ನು ಹೊಂದಿದೆ. ಇದರ ಮೇಲ್ಭಾಗವನ್ನು ಎಡ ಉತ್ಕರ್ಣ, ಕೆಳ ಭಾಗವನ್ನು ಎಡ ಉತ್ರಕ್ಷಿ ಅಂತೇಳಿ ಕರಿತೀವಿ. ಮೇಲ್ಭಾಗಕ್ಕೆ ಏನಂತ ಕರಿತೀವಿ? ಎಡ ಉತ್ಕರ್ಣ ಅಂತ ಕೇಳಿದ್ರೆ ಕೆಳಭಾಗಕ್ಕೆ ಏನು ಕರಿತೀವಿ? ಎಡ ಉತ್ರಕ್ಷಿ ಅಂತೇಳಿ ಕರಿತೀವಿ. ಇದು ಎಡಗಡೆ, ಎರಡೂ ಕೂಡ ಎಡಗಡೆಯೇ. ಎಡಕ್ಕೆ ಮೇಲ್ಗಡೆ ಬಂದರೆ ಅದು ಉತ್ಕರ್ಣ, ಕೆಳಗಡೆ ಬಂದರೆ ಅದು ಉತ್ರಕ್ಷಿ. ಹೃದಯದ ಬಲಭಾಗದ ಮಧ್ಯದಲ್ಲಿ ಏನಿದೆ? ತ್ರಿದಳ ಕವಟ ಇದೆ. ನೋಡಿ, ಇಲ್ಲಿ ತ್ರಿದಳ ಕವಟ. ಹೃದಯದ ಮಧ್ಯಭಾಗದಲ್ಲಿ, ಎಡಭಾಗದಲ್ಲಿ, ಮಧ್ಯದಲ್ಲಿ ದ್ವಿದಳ ಕವಟ ಇದ್ದಿದ್ರೆ ಹೃದಯದ ಬಲಭಾಗದಲ್ಲಿ ತ್ರಿದಳ ಕವಟ ಇದೆ. ಅಲ್ಲಿ ದ್ವಿದಳ ಕವಟ ಹೊಂದಿದರೆ ಇದು ತ್ರಿದಳ ಕವಟವನ್ನು ಹೊಂದಿದೆ. ಎರಡು ಭಾಗಗಳನ್ನಾಗಿ ಏನು ಮಾಡ್ತೈತೆ? ಹೃದಯವನ್ನು ಇದು ವಿಂಗಡಣೆ ಮಾಡ್ತೈತೆ. ಮೇಲ್ಭಾಗ ಅಂತ ಕರಿತೀವಿ ಉತ್ಕರ್ಣ ಅಂತೇಳಿ, ಕೆಳಭಾಗವನ್ನು ಕರಿತೀವಿ ಉತ್ರಕ್ಷಿ ಸೇಮ್. ಕೆಳಭಾಗಕ್ಕಿರೋದು ಎರಡು ಕಡೆ, ಬಲಭಾಗಕ್ಕೆ ಮತ್ತು ಎಡಭಾಗ ಕೆಳಗಡೆ ಇದ್ದರೆ ಅದು ಉತ್ರಕ್ಷಿ, ಮೇಲ್ಗಡೆ ಇದ್ದರೆ ಉತ್ಕರ್ಣ. ಉಚ್ಚ ಮತ್ತು ನೀಚ ಅಭಿಧಮನಿಗಳು ಬಲ ಉತ್ಕರ್ಣಕ್ಕೆ ಏನು ಮಾಡ್ತವೆ? ತೆಗೆದುಕೊಂಡಿವೆ. ಏನು ಮಾಡಿದ್ದೀವಿ? ಉಚ್ಚ ಮತ್ತು ನೀಚ ಅಭಿಧಮನಿಗಳು ಬಲ ಉತ್ಕರ್ಣಕ್ಕೆ ಏನು ಮಾಡಿದ್ದಾವೆ? ತೆರೆದುಕೊಂಡಂತೆ ಕಾಣ್ತವೆ. ಬಲ ಉತ್ರಕ್ಷಿಯಿಂದ ಪಲ್ಮನರಿ ಅಥವಾ ಪುಪ್ಪಸ ಅಪಧಮನಿ ಏನಾಗಿದೆ? ಹೊರಟಿದೆ. ಬಲ ಉತ್ರಕ್ಷಿಯಿಂದ ಏನು ಮಾಡಿದೆ? ಪಲ್ಮನರಿ ಅಥವಾ ಪುಪ್ಪಸ ಅಪಧಮನಿ ಅಲ್ಲಿಂದ ಏನಾಗಿದೆ ಬರುವಂಥದ್ದು ನಮಗೆ ಕಾಣ್ತೈತೆ. ಇದು ಚಿತ್ರ ಇದೆ, ಮುಂದೆ ತೋರಿಸ್ತೀನಿ. ಹಾಗೆ 7th ಕ್ಲಾಸಲ್ಲಿ ಕೂಡ, ಸೈನ್ಸಲ್ಲಿ ಕೂಡ ಏನಿದೆ ಇದು ಚಿತ್ರ ಇದೆ, ಸ್ವಲ್ಪ ಒಂದ್ಸರಿ ನೋಡ್ಕೊಳ್ಳಿ ನೀವು. ಇವಾಗ ಎಡ ಉತ್ಕರ್ಣದಲ್ಲಿ ಪಲ್ಮನರಿ ಅಭಿಧಮನಿಗಳು ಏನು ಮಾಡಿದ್ದಾವೆ? ತೆರೆದುಕೊಂಡಿದ್ದಾವೆ. ಎಡ ಉತ್ಕರ್ಣದಲ್ಲಿ ಪಲ್ಮನರಿ ಅಭಿಧಮನಿಗಳು ಏನು ಮಾಡಿದ್ದಾವೆ? ಎಡ ಉತ್ಕರ್ಣದಲ್ಲಿ ತೆರೆದುಕೊಂಡಿವೆ. ಎಡ ಉತ್ರಕ್ಷಿಯಿಂದ ಮಹಾಪಧಮನಿ ಕೂಡ ಏನು ಮಾಡಿದೆ? ಅಲ್ಲಿಂದ ಅದು ಕೂಡ ಹೊರಟಿದೆ. ಅಲ್ಲಿಂದ ಇದನ್ನು ಕೂಡ ಏನು ಮಾಡ್ತಾಯಿದೆ? ಹೋಗ್ತಾಯಿದೆ. ಈಗ ಮಯೋಕಾರ್ಡಿಯಂ ಅಥವಾ ಮಧ್ಯದ ಆವರಣ, ಇದು ಹಾರ್ದಿಕ ಎಂಬ ಸ್ನಾಯುವಿನಿಂದ ಏನಾಗಿದೆ? ರಚನೆಯಾಗಿದೆ. ಮಯೋಕಾರ್ಡಿಯಂ ಹಾರ್ದಿಕ ಎಂಬ ಸ್ನಾಯುವಿನಿಂದ ಏನಾಗಿದೆ? ರಚನೆಯಾಗಿದೆ. ಉತ್ರಕ್ಷಿಯ ಭಾಗದ ಒಳಮೈ ಏನಂದರೆ ಪ್ಯಾಪಿಲರಿ ಎಂಬ ಸ್ನಾಯುವಿನಿಂದ ಏನಾಗಿದೆ? ಅದು ರಚನೆಯಾಗಿರ್ತೈತೆ. ಇದು ಬಲವಾಗಿದ್ದು, ಯಾವುದು? ಪೆರಿಕಾರ್ಡಿಯಂ ಒಂದು ಬಲವಾದಂಥ ಸ್ನಾಯುವಾಗಿದ್ದು ಇದು ದ್ವಿಪಟಲ ಕವಟಗಳನ್ನು ಬಿಗಿದು ಹಿಡಿಯುತ್ತದೆ. ಏನು ಮಾಡ್ತೈತೆ? ಇದು ಪೆರಿಕಾರ್ಡಿಯಂ, ಮಯೋಕಾರ್ಡಿಯಂ, ತ್ರಿದಳ ಕವಟ, ದ್ವಿಪಟಲ ಕವಟ ಏನು ಮಾಡ್ತೈತೆ? ಹಿಡಿದು ಬಿಗಿಯಾಗಿ ಹಿಡಿದುಕೊಂಡಿರ್ತೈತೆ. ಮಾನವನ ದೇಹದ ಸ್ನಾಯುಕ ಅಂಗ ಯಾವುದು ಅಂತಂದರೆ ಅದು ಹೃದಯ. ಏನು? ಮಾನವನ ದೇಹದ ಸ್ನಾಯುಕ ಅಂಗ ಯಾವುದು ಅಂತ ಕೇಳಿದರೆ ಅದು ಹೃದಯ. ಮನುಷ್ಯರಲ್ಲಿ ರಕ್ತದ ಒತ್ತಡವನ್ನು ಅತ್ಯಂತ ಸಮರ್ಪಕವಾಗಿ ಅಳೆಯುವಂತಹ ವಿಧಾನ ಯಾವುದಂದರೆ ಅದು ಪ್ಯಾಸ್ಕಲ್ ವಿಧಾನದಿಂದ ಏನು ಮಾಡ್ತೀವಿ? ಮಾನವನ ರಕ್ತದ ಒತ್ತಡವನ್ನು ನಾವೇನು ಮಾಡ್ತೀವಿ? ಅಳಿತೀವಿ. ರಕ್ತದ ಓ ಗುಂಪನ್ನು ನಾವೇನು ಕರಿತೀವಿ? ಸಾರ್ವತ್ರಿಕ ದಾನಿ ಅಂತ ಕರಿತೀವಿ ಅಂತೇಳಿ ನಿನ್ನೆ ಹೇಳಿದ್ದೀನಿ.
ಓ ಗುಂಪನ್ನು ಸಾರ್ವತ್ರಿಕ ದಾನಿ ಅಂತ ಕರೆದ್ರೆ ಎ ಬಿ ಗುಂಪನ್ನು ಏನಂತೀವಿ ಸಾರ್ವತ್ರಿಕ ಸ್ವೀಕಾರಿ ಅಂತೇಳಿ ಕರೆದಿದ್ದೀವಿ. ಹೃದಯವು ಯಾವ ಸ್ನಾಯುವಿನಿಂದ ನಿರ್ಮಾಣ ಆಗಿದರೆ ಇದು ಅನೈಚ್ಛಿಕ ಸ್ನಾಯುವಿನಿಂದ ನಿರ್ಮಾಣವಾಗಿದೆ. ಅನೈಚ್ಛಿಕ ಸ್ನಾಯುವಿಗೆ ಉದಾಹರಣೆ ಅಂತ ಕೇಳಿದರೆ ಅದು ಹೃದಯ. ಇದು ನೋಡಿದ ಹೃದಯದ ಚಿತ್ರ ಇದು. ಇದಕ್ಕೇನಂತೀವಿ ಅರೋಟ ಅಂತೇಳಿ ಕರಿತೀವಿ. ಇದ್ರದ್ದು ಚಿತ್ರ ಚೆನ್ನಾಗಿದೆ, ಇದರಲ್ಲಿ ನೀವು ಅದರಲ್ಲಿ ಹೋಗಿ ನೋಡ್ಕೊಳ್ರಿ. ಇಲ್ಲೆಲ್ಲ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಪಾರ್ಟ್ಸ್ಗಳು ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಇದಕ್ಕೇನಂತೀವಿ ಅರೋಟ ಅಂಥೇಳಿ ಕರಿತೀವಿ. ಇದು ಅರೋಟ. ಆಮೇಲೆ ಪಲ್ಮನರಿ ಟ್ರಂಕು, ಇದು ಲೆಫ್ಟ್ ಅಲ್ಟ್ರಿಯಮ್ ಮತ್ತು ಪಲ್ಮನರಿ ವೇನ್ಸ್, ಲೆಫ್ಟ್ ವೆಂಟರ್ ಸರ್ಕಲ್ ಅಂತೇಳಿ ಕರಿತೀವಿ ಇದಕ್ಕೆ. ಇಲ್ಲೆಲ್ಲ ಇದೆ ನೋಡ್ರಿ. ಇದೇನು ಎಡ ಉತ್ಕರ್ಣ, ಬಲ ಉತ್ಕರ್ಣ, ಎಡ ಉತ್ರಕ್ಷಿ, ಬಲ ಉತ್ರಕ್ಷಿ, ಮಹಾಪಧಮನಿ, ಪಲ್ಮನರಿ ಮಹಾಪಧಮನಿಗೆ ಅಯೋರ್ಟ ಅಂತೇಳಿ ಕರಿತೀವಿ. ಅಯೋರ್ಟ ಅಂದ್ರೆ ಮಹಾಪಧಮನಿ ಅಂತೇಳಿ ಅರ್ಥ. ಪಲ್ಮನರಿ ಅಪಧಮನಿ, ಪಲ್ಮನರಿ ಅಭಿಧಮನಿ, ಮೇಲಿನ ಮಲಿನ ರಕ್ತನಾಳ, ಕೆಳಗಿನ ಮಲಿನ ರಕ್ತನಾಳ, ದ್ವಿದಳ ಕವಟ, ತ್ರಿದಳ ಕವಟ, ಹೀಗೆಲ್ಲ ಏನಿದೆ ಇದು ಹೃದಯದ ನಾವು ಕಂಡುಬರ್ತೇವೆ. ನೋಡಿ ಇಲ್ಲೊಂದು ಚಿತ್ರ ಹಾಕಿದೆ ನೋಡಿರಿ, ಚಿತ್ರ ನೋಡ್ರಿ. ಇದು ಇಂಗ್ಲೀಷಲ್ಲಿ ಇದೆ, ಕನ್ನಡದಲ್ಲಿ ಇದ್ದಾವೆ ಇವು ನೋಡ್ರಿ. ಇದು ಅರೋಟ ಅಂದ್ರೇನು ಮಹಾ ಅಪಧಮನಿ ಅಂತ ಅರ್ಥ. ಅರೋಟ ಅಂದರೆ ಮಹಾ ಅಪಧಮನಿ ಅಂತ ಅರ್ಥ. ಪಲ್ಮನರಿ ಆರ್ಟರಿ ಅಂದರೆ ಪುಪ್ಪಸಕ ಅಪಧಮನಿ ಅಂತ ಅರ್ಥ. ಪಲ್ಮನರಿ ವೇನ್ ಅಂದರೆ ಪುಪ್ಪಸಕ ಅಭಿಧಮನಿ ಅಂತ ಅರ್ಥ. ಇಲ್ಲೆಲ್ಲ ಹೋಗಿದೆ ಸ್ವಲ್ಪ. ಪುಪ್ಪಸಕ ಅಭಿಧಮನಿ. ಲೆಫ್ಟ್ ಅಟ್ರಿಯಮ್ ಅಂದರೆ ಎಡ ಉತ್ಕರ್ಣ. ಉತ್ಕರ್ಣ ಏನಿರ್ತೈತೆ ಮೇಲ್ಗಡೆ ಇರ್ತೈತೆ, ಉತ್ರಾಕ್ಷಿ ಏನಿರ್ತೈತೆ ಕೆಳಗಡೆ ಇರ್ತೈತೆ. ಇವಾಗ ದ್ವಿದಳ ಕವಟ, ಮಿಟ್ರಲ್ ವಲ್ವ್ ಅಂದರೆ ದ್ವಿದಳ ಕವಟ. ಅರೋಟಿಕ್ ವಲ್ವ್ ಅಂದರೆ ಮಹಾ ಅಪಧಮನಿ ಕವಟ. ಇದು ಏನಿದು, ಇದು ಅಂದರೆ ರೈಟ್ ಉತ್ಕರ್ಣ ಐತಿದೆ, ಇದು ಉತ್ರಾಕ್ಷಿ, ರೈಟ್ ಉತ್ರಾಕ್ಷಿ ಅಂತ ಅರ್ಥ. ಇದು ಇಲ್ಲಿ ಲೆಫ್ಟ್ ಉತ್ರಾಕ್ಷಿ ಬರ್ತೈತೆ, ಇಲ್ಲಿ ಲೆಫ್ಟ್ ಉತ್ರಾಕ್ಷಿ ಬರ್ತೈತೆ. ಕೆಳಗಡೆ ಎರಡು ಕಡೆ ಬರೋವು ಏನು ಉತ್ರಾಕ್ಷಿಗಳು, ಮೇಲ್ಗಡೆ ಬರೋವು ಉತ್ಕರ್ಣಗಳು. ಈ ಕಡೆ ಬರೋದು ಇವೆರಡು ಏನು ಉತ್ಕರ್ಣಗಳು. ಉತ್ಕರ್ಣ ನಮ್ಮ ಕೈ ಲೆಫ್ಟ್ ಇರುತ್ತಲ್ಲ, ನಮ್ಮ ಲೆಫ್ಟ್ ಕಡೆ ಏನಿರುತ್ತೆ ರೈಟ್ ಇರುತ್ತೆ ಅಂತ ಅರ್ಥ. ನಮ್ಮ ರೈಟ್ ಕಡೆ ಏನಿರುತ್ತೆ ಲೆಫ್ಟ್ ಇರುತ್ತೆ ಅಂತೇಳಿ ಇದರಲ್ಲಿ ನಾವು ಕೂತ್ಕೊಂಡಿದ್ದೀವಿ. ಇವಾಗ ಸಪೋಸ್ ಈಗ ಕೂತ್ಕೊಂಡಿದ್ದೀವಿ ಅಂದರೆ ನಮ್ಮ ಲೆಫ್ಟ್ ಕಡೆ ನಾವು ಫೋನ್ ಹಿಂಗೆ ಹಿಡ್ಕೊಂಡಿದ್ದೀವಿ ಅಂದರೆ ನಮ್ಮದು ರೈಟ್ ಕಡೆ ಏನಿರುತ್ತೆ ಲೆಫ್ಟ್ ಇರುತ್ತೆ, ನಮ್ಮದು ಲೆಫ್ಟ್ ಕಡೆ ಏನಿರುತ್ತೆ ರೈಟ್ ಇರುತ್ತೆ. ಲೆಫ್ಟ್ ಕಡೆ ರೈಟ್ ಅಂದರೆ ಬಲ ಉತ್ಕರ್ಣ. ಇವಾಗ ನಮ್ಮದು ಬಲಗಡೆ ಕಡೆ ಏನಿರುತ್ತೆ ಎಡ ಉತ್ಕರ್ಣ. ಇಲ್ಲಿ ಕೆಳಗಡೆ ಬರೋದು ಎರಡು ಇವು ಉತ್ರಾಕ್ಷಿ. ಇಲ್ಲಿ ಹೋಗಿದೆ ಚಿತ್ರ ಇದು, ಅದಕ್ಕೆ ಇದು ಎರಡು ಉತ್ರಾಕ್ಷಿವು. ಇದು ಇನ್ಫೇರಿಯಾ ವೆನಕ್ಯವ್ ಅಂದರೆ ನೀಚ ಅಭಿಧಮನಿ ಅಂತ ಕರಿತೀವಿ. ಇದಕ್ಕೆ ನೀಚ ಅಭಿಧಮನಿ. ಇದು ಟ್ರೈ ಕಸ್ಪೈಡ್ ವೆಲ್ವ್ ಅಂದರೆ ತ್ರಿದಳ ಕವಟ ಅಂತ ಅರ್ಥ. ಆಮೇಲೆ ಪಲ್ಮನರಿ ವಲ್ವ್ ಅಂದರೆ ಇದು ಪುಪ್ಪಸಕ ಕವಟ ಅಂತ ಅರ್ಥ. ಇದು ಪುಪ್ಪಸಕ ಕವಟ. ಇದು ರೈಟ್ ಬಲ ಉತ್ಕರ್ಣ ಅಂತ ಹೇಳಿದೆ. ಇದು ಪಲ್ಮನರಿ ವೇನ್ ಅಂದರೆ ಇದು ಪುಪ್ಪಸಕ ಅಭಿಧಮನಿ ಅಂತ ಅರ್ಥ. ಇಲ್ಲಿ ಉಚ್ಚ ಅಭಿಧಮನಿ ಇದೆ, ಇದು ಸುಪ್ರಿಯರ್ ವೆನಕ್ಯವ್ ಅಂತೇಳಿ ಇದಕ್ಕೆ ಕರಿತೀವಿ. ಇದು ಉಚ್ಚ ಅಪಧಮನಿ. ಈ ರೀತಿ ಏನು ಮಾಡ್ತೀವಿ ಅಂದರೆ ನಾವು ಹಾರ್ಟಿನ ಬಗ್ಗೆ ತಿಳ್ಕೊತೀವಿ. ನೀವು ಒಂದ್ಸರಿ ನೋಡ್ಕೊಳ್ಳಿ, ಒಂದ್ಸರಿ ಪಾರ್ಟ್ಸ್ಗಳೆಲ್ಲ. ಹೃದಯದ ಚಿತ್ರ ನೋಡಿದ್ದೀವಿ. ಇವಾಗ ಹೃದಯದ ಕಾರ್ಯ. ಹೃದಯದ ಬೇರೆ ಬೇರೆ ಭಾಗಗಳಲ್ಲಿ ಸಂಕೋಚನ ಮತ್ತು ವಿಕಾಸನಗಳು ನಿರ್ದಿಷ್ಟ ರೀತಿಯಲ್ಲಿ ಜರುಗುತ್ತವೆ. ಹೃದಯದ ಬೇರೆ ಬೇರೆ ಕಾರ್ಯಗಳು ಏನು ಮಾಡ್ತಾವಂತೆ, ಸಂಕೋಚನೆ ಮತ್ತು ವಿಕಾಸನಗಳು ನಿರ್ದಿಷ್ಟ ರೀತಿಯಲ್ಲಿ ಏನು ಮಾಡ್ತವೆ ಜರುಗುತ್ತವೆ. ಈ ರೀತಿಯ ಕಾರ್ಯ 3 ಹಂತಗಳಲ್ಲಿ ಒಳಗೊಂಡಿರ್ತೈತಿ. ಅದು ಸಿಸ್ಟಲ್ ಅಂದರೆ ಎರಡೂ ಉತ್ಕರ್ಣಗಳಿರ್ತವೆ, ಮೇಲ್ಗಡೆ ಇರ್ತವೆ ಅಂತ ಹೇಳಿದ್ದೀನಿ. ಒಂದೇ ಕಾಲಕ್ಕೆ ಸಂಕೋಚನೆಗೊಂಡು ಅಂದರೆ ಸಂಕೋಚನೆ ಅಂದರೆ ಕುಗ್ಗೋದು. ಸಂಕೋಚನೆಗೊಂಡು ರಕ್ತವು ಉತ್ಕರ್ಣದಿಂದ ಏನು ಮಾಡ್ತದೆ, ಉತ್ಕರ್ಣದಿಂದ ಉತ್ರಾಕ್ಷಿಗೆ ಹರಿಯುವುದು, ಮೇಲಿನಿಂದ ಕೆಳಗೆ ಹರಿಯುವುದು.
ಈ ಒಂದು ಸಂಕೋಚನ ಸುಮಾರು 0.1 ಸೆಕೆಂಡ್ ಅವಧಿ ಅಷ್ಟಿರ್ತೈತಿ. ಅದಕ್ಕೇನಂತೀವಿ ಸಿಸ್ಟೋಲ್ ಅಂತೇಳಿ ಕರಿತೀವಿ. ಇವಾಗ ಡೈಸ್ಟೋಲ್ ಅಂದರೆ ಹುತ್ರಾಕ್ಷಿಗಳೆರಡು, ಅಂದರೆ ಕೆಳಗಡೆ ಇರ್ತವೆ ಹುತ್ರಾಕ್ಷಿಗಳೆರಡು ಒಂದೇ ಕಾಲಕ್ಕೆ, ಬಲ ಆಗಿರ್ಬೋದು ಎಡ ಆಗಿರ್ಬೋದು, ಎರಡೂ ಕೂಡ ಏನಿರ್ತವೆ ಕೆಳಗಡೆ ಇರ್ತವೆ ಅಂತ ಹೇಳಿದ್ದೀನಿ. ಒಂದೇ ಕಾಲಕ್ಕೆ ಸಂಕೋಚನಗೊಂಡು ಅಟ್ ಎ ಟೈಮ್ ಅವನು ಕೂಡ ಏನು ಮಾಡ್ತವೆ ಸಂಕೋಚನಗೊಂಡು ರಕ್ತವು ಮಹಾಪಧಮನಿ ಅಯೋರ್ಟ ಅಂತ ನೋಡಿದೇವಲ್ಲ ಅದ್ರ ಮೂಲಕ ಮತ್ತು ಪುಪ್ಪಸ ಅಪಧಮನಿಯೊಳಗೆ ಏನು ಮಾಡ್ತೈತಿ ಇದು ತಳ್ಳಲ್ಪಡ್ತೈತಿ. ಯಾವುದು ಹುತ್ರಾಕ್ಷಿಗಳು ಏನು ಮಾಡ್ತವೆ ಮಹಾಪಧಮನಿ ಮತ್ತು ಪುಪ್ಪಸ ಅಪಧಮನಿಯೊಳಗೆ ಏನು ಮಾಡ್ತವೆ ರಕ್ತವನ್ನು ತಳ್ತವೆ. ಇದು ಎಷ್ಟು ಸೆಕೆಂಡ್ ಅವಧಿ ಇರ್ತದೆ, ಎಷ್ಟು ಸೆಕೆಂಡ್ಗಳ ಕಾಲ ಇದಿರ್ತದೆ ಅಂದರೆ ಇದು 0.3 ಸೆಕೆಂಡ್ಗಳ ಅವಧಿಯವರೆಗೆ ಇರ್ತೈತಿ. ಇದಕ್ಕೇನಂತೀವಿ ಡೆಸ್ಟಾಲ್ ಅಂತೇಳಿ ಕರಿತೀವಿ. ಆಮೇಲೆ ಡೈಸ್ಟಾಸಿಸ್ ಅಂದರೆ ಉತ್ಕರ್ಣಗಳೆರಡು ಮತ್ತು ಉತ್ರಾಕ್ಷಿಗಳೆರಡು, ಉತ್ಕರ್ಣ ಉತ್ರಾಕ್ಷಿ ಎರಡು 4 ಸೇರ್ಕೊಂಡು ಏನು ಮಾಡ್ತೇವೆ ವಿಕಾಸನ ಹೊಂದಿರುವು. ಈ ಹಂತವನ್ನು ಏನಂತೀವಿ ಸಾಮಾನ್ಯ ವಿರಾಮ ಅಂತೇಳಿ ಕರಿತೀವಿ. ಈ ಹಂತಕ್ಕೆ ಏನಂತೀವಿ ಸಾಮಾನ್ಯ ವಿರಾಮ ಅಂತೇಳಿ ಕರಿತೀವಿ. ಇದು ಎಷ್ಟಿರ್ತದೆ ಅಂದರೆ ಇದು 0.4 ಸೆಕೆಂಡ್ ಅವಧಿಯವರೆಗೆ ಇರ್ತೈತಿ. ಹೀಗೆ ಹೃದಯ ಕಾರ್ಯದ ಒಂದು ಸಂಪೂರ್ಣ ಚಕ್ರ ಸುಮಾರು ಎಷ್ಟು ಸೆಕೆಂಡ್ಗಳ ಕಾಲ ನಡೀತೈತೆ ಅಂದರೆ ಅದು 0.8 ಸೆಕೆಂಡ್ಗಳ ಕಾಲವನ್ನು ತೆಗೆದುಕೊಳ್ತೈತಿ ಈ ಒಂದು ಕ್ರಿಯೆ ಪೂರ್ಣಗೊಳ್ಬೇಕಾದ್ರೆ. ಅದರಿಂದ ಪ್ರತಿ ನಿಮಿಷಕ್ಕೆ ಹೃದಯ ಎಷ್ಟು ಬಡ್ಕೊಳ್ತೈತೆ ಅಂತಂದರೆ 72ರಿಂದ 75 ಬಾರಿ ಸಂಕೋಚಿಸ್ತೈತೆ. ಅಷ್ಟು ಬಾರಿ ಏನು ಮಾಡ್ತೈತೆ ನಮ್ಮ ಹೃದಯ ಸಂಕೋಚನೆಗೆ ಒಳಪಡ್ತೈತೆ. ಎಷ್ಟು ಬಾರಿ ಬಡ್ಕೊಡ್ತದೆ ಅಂತ ಕೇಳಿದರೆ ನಮಗೆ ನೋಡಬೇಕು 72ರಿಂದ 75 ಸಾರಿ ಅಂಥೇಳಿ ನೆನಪಿಟ್ಕೊಳ್ಬೇಕು. ಇವಾಗ ಹೃದಯದ ಸಪ್ಪಳಗಳು. ಹೃದಯದ ಕಾರ್ಯ ನಡೆದಾಗ ಅಲ್ಲಿಯ ಕವಟಗಳು ಮುಚ್ಚುವುದರಿಂದ ಸಪ್ಪಳಗಳು ಉಂಟಾಗ್ತವೆ. ಹೃದಯದ ಒಂದು ಕಾರ್ಯ ಮಾಡುವಾಗ ಅದರ ಕವಟಗಳು ಮುಚ್ತಾವಲ್ಲ, ಆ ಕವಟಗಳು ಮುಚ್ಚಿದಾಗ ಏನಾಗ್ತದೆ ಅಂತಾರೆ ಸೌಂಡ್ ಬರ್ತೈತೆ. ಉತ್ಕರ್ಣ ಮತ್ತು ಉತ್ರಾಕ್ಷಿಗಳ ನಡುವೆ ದ್ವಿದಳ ಮತ್ತು ತ್ರಿದಳ ಕವಟಗಳು ಮುಚ್ಚುವುದರಿಂದ ನಮ್ಮ ಹೃದಯ ಹೆಂಗೆ ಸೌಂಡ್ ಕೇಳಿಸ್ತದೆ ಅಂದರೆ ಲಬ್ ಡಬ್ ಅಂತ ಸೌಂಡ್ ಕೇಳಿಸ್ತೈತೆ. ಒಂದು ವೇಳೆ ಲಬ್ ಅಂದರೆ ಲಬ್ ಎಂಬ ಸಪ್ಪಳ ಉಂಟಾಗ್ತೈತೆ. ಇವು ಸತತವಾಗಿ ಬಂದರೆ ಒಂದು ಉಂಟಾಗೋದರಿಂದ ಲಬ್ ಡಬ್ ಎಂಬ ಸಪ್ಪಳ ಸತತವಾಗಿ ಏನು ಮಾಡ್ತೈತೆ ಕೇಳಿಸ್ತೈತೆ. ಇವಾಗ ಹೃದಯ ಆಯಿತು. ಇವಾಗ ರಕ್ತನಾಳಗಳು. ಹೃದಯದಿಂದ ಹೊರದೂಡಲ್ಪಟ್ಟ ರಕ್ತವು ದೇಹದ ತುಂಬ ಏನು ಮಾಡ್ತವೆ ನಾಳಗಳಲ್ಲಿ ಹರಿತೈತೆ. ಹೃದಯದಿಂದ ಹೊರಬಿಟ್ಟಂತಹ ರಕ್ತ ಏನು ಮಾಡ್ತದೆ ಅಂದರೆ ದೇಹದ ತುಂಬ ಏನು ಮಾಡ್ತದೆ ನಾಳಗಳಲ್ಲಿ ಹರಿತದೆ. ಅವುಗಳನ್ನು ಏನಂತೀವಿ ರಕ್ತನಾಳಗಳು ಅಂತ ಕರಿತೀವಿ. ರಕ್ತ ಎಲ್ಲೆಲ್ಲಿ ಹರಿತದೆ ಅದಕ್ಕೆಲ್ಲ ರಕ್ತನಾಳಗಳು ಅಂತ ಕರಿತೀವಿ. ಈ ನಾಳಗಳಲ್ಲಿ ಅಪಧಮನಿ, ಅಭಿಧಮನಿ, ಲೋಮನಳಗಳೆಂಬ 3 ಪ್ರಕಾರಗಳು ಕಂಡುಬರ್ತವೆ. ಅಪಧಮನಿ, ಅಭಿಧಮನಿ, ಲೋಮನಳಗಳು ಎಂಬ 3 ಪ್ರಕಾರಗಳು ಏನು ಮಾಡ್ತವೆ ಕಂಡುಬರ್ತವೆ. ಅಪಧಮನಿಗಳು ಇವು ಏನು ಮಾಡ್ತವೆ ಸ್ಥಿತಿಸ್ಥಾಪಕತ್ವ ಗುಣವನ್ನು ಹೊಂದಿವೆ. ಸ್ಥಿತಿಸ್ಥಾಪಕತ್ವ ಗುಣ ಅಂದರೆ ಹಿಗ್ಗುವಂಥ ಮತ್ತು ಕುಗ್ಗುವಂಥ ಗುಣವನ್ನು ಹೊಂದಿವೆ. ಯಾವು ಅಪಧಮನಿಗಳು. ಮಧ್ಯದಲ್ಲಿ ಕವಟಗಳಿಲ್ಲ. ಇವಾಗ ಏನಿಲ್ಲ ಮಧ್ಯದಲ್ಲಿ ಕವಟಗಳಿಲ್ಲ. ಇದರಲ್ಲಿ ಅಪಧಮನಿಗಳಲ್ಲಿ ಕವಟಗಳಿಲ್ಲ. ಇವು ಚರ್ಮದಿಂದ ಹೆಚ್ಚು ಆಳದಲ್ಲಿವೆ. ಚರ್ಮದಿಂದ ಏನಾಗಿದೆ ಹೆಚ್ಚು ಆಳದಲ್ಲಿ ಇವು ಕಂಡುಬರ್ತವೆ. ಇವು ರಕ್ತವನ್ನು ಚಿಮ್ಮುತ್ತವೆ. ರಕ್ತವನ್ನು ಚಿಮ್ಮುವಂಥ ಕೆಲಸ ಅಪಧಮನಿಗಳು ಮಾಡ್ತವೆ. ಇವು ಹೃದಯದಿಂದ ರಕ್ತವನ್ನು ಒಯ್ಯುವ ರಕ್ತನಾಳಗಳು. ಬಲಹುತ್ರಾಕ್ಷಿಗಳಿಂದ ಹೊರದೂಡಲ್ಪಟ್ಟುವ ಪುಪ್ಪಸ ಮಹಾಪಧಮನಿಯನ್ನು ಹೊರತುಪಡಿಸಿ ಉಳಿದೆಲ್ಲ ಅಪಧಮನಿಗಳಲ್ಲಿ ಆಮ್ಲಜನಕದಿಂದ ಕೂಡಿದ ರಕ್ತವನ್ನು ಚಲಿಸ್ತದೆ. ಏನು ಮಾಡ್ತದೆ ಪರಿಚಯಿಸ್ತದೆ. ಏನು ನೋಡಿದ್ದು ಹೃದಯದಿಂದ ರಕ್ತವನ್ನು ಒಯ್ಯುವ ನಾಳಗಳು ಬಲಹುತ್ರಾಕ್ಷಿಯಿಂದ ಅಂದರೆ ಬಲಗಡೆ ಕೆಳಗಡೆಯಿಂದ ಹೊರಡುವಂತಹ ಪುಪ್ಪಸ ಅಪಧಮನಿಯನ್ನು ಹೊರತುಪಡಿಸಿ ಪುಪ್ಪಸ ಅಪಧಮನಿಯನ್ನು ಬಿಟ್ಟು ಉಳಿದೆಲ್ಲ ಕಡೆ ಏನು ಮಾಡ್ತೈತಿದು ಬೇರೆ ಎಲ್ಲ ಕಡೆ ಆಮ್ಲಜನಕದಿಂದ ಕೂಡಿದ ರಕ್ತವನ್ನು ಏನು ಮಾಡ್ತೈತೆ ಈ ಅಪಧಮನಿಗಳು ತೆಗೆದುಕೊಂಡು ಹೋಗ್ತವೆ. ಇದೇನು ಮಾಡ್ತವೆ ಹೃದಯದಿಂದ ರಕ್ತವನ್ನು ಒಯ್ತವೆ. ಅಭಿಧಮನಿಗಳು ಏನು ಮಾಡ್ತವೆ ಬೇರೆ ಎಲ್ಲ ಕಡೆಯಿಂದ ಹೃದಯಕ್ಕೆ ರಕ್ತವನ್ನು ತರ್ತವೆ. ಆದರೆ ಅಪಧಮನಿಗಳು ಹೃದಯವನ್ನು ಏನು ಮಾಡ್ತವೆ ಹೃದಯದಿಂದ ರಕ್ತವನ್ನು ಸಾಗಿಸುವಂಥ ಕಾರ್ಯವನ್ನು ಹೃದಯದಿಂದ ಬೇರೆ ಬೇರೆ ಅಂಗಗಳಿಗೆ ಏನು ಮಾಡ್ತೈತೆ ರಕ್ತವನ್ನು ಸಾಗಿಸುವಂಥ ಕಾರ್ಯ ಅಪಧಮನಿಗಳು ಮಾಡ್ತವೆ. ಹಾಗಾದರೆ ಅಭಿಧಮನಿಗಳು ಏನು ಮಾಡ್ತವೆ ಅಂದರೆ ಇವುಗಳಲ್ಲಿ ರಕ್ತವು ಗುರುತ್ವಾಕರ್ಷಣೆ ವಿರುದ್ಧ ಹೋಗಿರುವುದರಿಂದ ಇದರಲ್ಲಿಯೂ ಕೂಡ ಏನಿರ್ತವೆ ಕವಟಗಳು ಇರ್ತವೆ. ಅದರಲ್ಲಿ ಕವಟಗಳಿರಲಿಲ್ಲ, ಆದರೆ ಅಭಿಧಮನಿಗಳಲ್ಲಿ ಏನಿರ್ತದೆ ಕವಟಗಳು ಇರ್ತವೆ. ರಕ್ತವು ಏಕಪ್ರಕಾರವಾಗಿ ಚಲಿಸುತ್ತದೆ. ಏನು ಮಾಡ್ತೈತೆ ಹೃದಯದಲ್ಲಿ ರಕ್ತವು ಒಂದೇ ಪ್ರಕಾರವಾಗಿ ಚಲಿಸ್ತಾ ಇರ್ತದೆ. ಚರ್ಮಕ್ಕೆ ಅತಿ ಸಮೀಪದಲ್ಲಿ ಈ ಅಭಿಧಮನಿಗಳು ಕಂಡುಬರ್ತವೆ. ದೇಹದ ಎಲ್ಲ ಭಾಗಗಳಿಂದ ಹೃದಯಕ್ಕೆ ಅಶುದ್ಧ ರಕ್ತವನ್ನು ತರುವ ರಕ್ತನಾಳಗಳಿರ್ತವೆ. ದೇಹದ ಎಲ್ಲ ಭಾಗಗಳಿಂದ ಶುದ್ಧವಾದ ರಕ್ತ ಅಲ್ಲ, ಅಶುದ್ಧವಾದಂತಹ ರಕ್ತ ಏನು ಮಾಡ್ತವೆ ಹೃದಯಕ್ಕೆ ತರುವಂಥ ನಾಳಗಳಿಗೆ ಏನಂತೀವಿ ಅಭಿಧಮನಿಗಳು ಅಂತೇಳಿ ಕರಿತೀವಿ. ಪುಪ್ಪಸ ಅಭಿಧಮನಿಯನ್ನು ಹೊರತುಪಡಿಸಿ ಇಲ್ಲಿ ಕೂಡ ಪುಪ್ಪಸ ಅಭಿಧಮನಿ, ಅಲ್ಲಿ ಪುಪ್ಪಸ ಅಪಧಮನಿಯನ್ನು ಬಿಟ್ಟು ಬೇರೆ ಎಲ್ಲ ಕಡೆ ತೊಗೊಂಡಿದೆ. ಇಲ್ಲಿ ಅಭಿಧಮನಿಯನ್ನು ಬಿಟ್ಟು
ಬೇರೆ ಉಳಿದೆಲ್ಲ ಕಡೆ ಏನು ಮಾಡ್ತದೆ, ಇಂಗಾಲದ ಡೈಆಕ್ಸೈಡ್ಗಳಿಂದ ಕೂಡಿದ ಅಶುದ್ಧ ರಕ್ತವನ್ನು ಏನು ಮಾಡ್ತದೆ, ಪರಿಚರಿಸುತ್ತದೆ. ಇದಕ್ಕೇನಂತೀವಿ ನಾವು ಅಭಿಧಮನಿ ಅಂಥೇಳಿ ಕರಿತೀವಿ. ಇವಾಗ ಲೋಮನಾಳಗಳು. ಅಪಧಮನಿಗಳು ಮುಕ್ತಾಯವಾಗುವ ಅತಿ ಸೂಕ್ಷ್ಮ ನಾಳಿಕೆಗಳು ಲೋಮನಾಳಗಳು. ಇವು ಚಿಕ್ಕ ರಕ್ತನಾಳಗಳನ್ನು ಮಾಡ್ತವೆ, ಸಣ್ಣ ಅಭಿಧಮನಿಗಳಲ್ಲಿ ಪ್ರಾರಂಭವಾಗ್ತವೆ. ನೋಡ್ರಿ, ಇದು ಏನಂದರೆ ಅಪಧಮನಿಗಳು ಮುಕ್ತಾಯವಾಗುವಂತಹ ಒಂದು ಅತಿ ಸೂಕ್ಷ್ಮ ನಳಿಕೆಗಳೇ ಏನಂತೀವಿ ನಾವು ಲೋಮನಾಳಗಳು ಅಂತೇಳಿ ಕರಿತೀವಿ. ಅಪಧಮನಿಗಳು ಮುಕ್ತಾಯವಾಗ್ತಾವಲ್ಲ, ಅಲ್ಲಿರುವಂಥ ಅತಿ ಸೂಕ್ಷ್ಮ ನಳಿಕೆಗಳು ಏನಂತೀವಿ ಲೋಮನಾಳಗಳು ಅಂತ ಕರಿತೀವಿ. ಇವು ಬಹಳ ಚಿಕ್ಕ ರಕ್ತನಾಳಗಳು, ಇವೇನು ಬಹಳಷ್ಟು ಚಿಕ್ಕ ರಕ್ತನಾಳಗಳಾಗಿರ್ತವೆ. ಸಣ್ಣ ಅಭಿಧಮನಿಗಳಲ್ಲಿ ಏನಾಗ್ತವೆ, ಇವು ಲೋಮನಾಳಗಳು ಪ್ರಾರಂಭ ಆಗ್ತವೆ. ಶರೀರದ ಎಲ್ಲ ಭಾಗಗಳಲ್ಲಿ ಏನು ಮಾಡ್ತಾವೆ ಅಂದರೆ ಅಂಗಾಂಶಗಳಲ್ಲಿ ಜಾಲಾಕಾರವಾಗಿ ಏನು ಮಾಡ್ತವೆ, ಹರಡಿಕೊಂಡಿರ್ತವೆ. ಇವುಗಳ ಆವರಣ ತೆಳುವಾಗಿರುವುದರಿಂದ ಎಲ್ಲ ಕೋಶಗಳಿಗೆ ಪೋಷಕಾಂಶಗಳನ್ನು ಹಂಚುವ ಮತ್ತು ಅವುಗಳಲ್ಲಿ ಬಿಡುಗಡೆಯಾಗುವಂತಹ ಅನುಪಯುಕ್ತ ವಸ್ತುಗಳನ್ನು ಏನು ಮಾಡ್ತದೆ, ತೆಗೆದುಕೊಂಡು ಲೋಮನಾಳಗಳು ಬರ್ತವೆ. ಇದು ಲೋಮನಾಳಗಳ ಒಂದು ಕಾರ್ಯವಾಗಿರ್ತೈತಿ. ಇವಾಗ ರಕ್ತ ನೋಡಿದ್ದೀವಿ ಮತ್ತು ಹೃದಯ ನೋಡಿದ್ದೀವಿ. ಇವಾಗ ನಾವು ಮುಂದಿನ ತರಗತಿಯಲ್ಲಿ ಏನು ಮಾಡೋಣ ಅಂದರೆ ರಕ್ತ ಪರಿಚಲನೆ ಬಗ್ಗೆ ತಿಳಿದುಕೊಳ್ಳೋಣ. ಇದು ಇಲ್ಲಿಗೆ ಸಾಕು. ರಕ್ತ ಪರಿಚಲನೆ ಇನ್ನೊಂದು ಪಾರ್ಟಾಗಿ ನಾನು ಮಾಡ್ತೀನಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.